ಗೋಪಾಲ್ ಗೌಡ್ರನ್ನ ನಾನೇನು ಹತ್ತಿರದಿಂದ ಹೋಗಿ ನೋಡಿರಲಿಲ್ಲ. ನಾವೆಂದೂ ಸಮಾಜವಾದಿ ಪಕ್ಷದಲ್ಲೂ ಇರಲಿಲ್ಲ. ಅವ್ರದ್ದು ಹಿಸ್ಟ್ರಿ ನಾನು ನೋಡಿರೋದು, ಓದಿರೋದು. ನಾನು ಅದರೆಲ್ಲ ನಾನು ಸಾಕ್ಷಿ ಇದೆ ಅಂತ ಹೇಳಕ್ಕೆ ಬರ್ದಿಲ್ಲ, ತಪ್ಪಾಗುತ್ತೆ, ಅಪಚಾರ ಆಗುತ್ತೆ. ಯಾಕಂದರೆ ಭಾಳ ಜನ ವ್ಯೂ ಮಾಡ್ತಾರೆ. 57ರಲ್ಲಿ ಚುನಾವಣೆ ಗೆಲ್ತಾರೆ, 57ರಲ್ಲಿ ಸೋಲ್ತಾರೆ, 62 ಮತ್ತು 67ರಲ್ಲಿ ಗೆಲ್ತಾರೆ. ಅವರು ಫ್ರೀಡಮ್ ಮೂಮೆಂಟಲ್ಲಿ ಭಾಳ ಚಿಕ್ಕ ವಯಸ್ಸಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ವೈಯಕ್ತಿಕ ಜೀವನ ಅದ್ಭುತವಾದಂಥ ಸರಳತೆ, ಪ್ರಾಮಾಣಿಕತೆ, ಕನ್ನಡಿ ಹಿಡಿದು ನೋಡಿದಂತೆ ಅಪ್ರಾಮಾಣಿಕತೆ. ಯಾರು ಏನು ವಿರೋಧಿಗಳು ಕೂಡ ಏನೂ ಮಾತಾಡೋಕ್ಕಾಗಲ್ಲ, ಪಿಸುಗುಟ್ಟಕ್ಕೂ ಕೂಡ ಆಗೋದಿಲ್ಲ. ಆ ಥರದ್ದು ಒಂದು ಅವರು ವಿವಾಹ ಆಗಿರೋದಿಲ್ಲ ಭಾಳ ದಿವಸ. ಫಸ್ಟ್ ಟೈಮ್ ಕರ್ನಾಟಕದ ಇತಿಹಾಸದಲ್ಲಿ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲಲ್ಲಿ ಒಂದು ರಿಸೆಪ್ಷನ್ ಆಗಿದ್ದು, ವೆಡ್ಡಿಂಗ್ ರಿಸೆಪ್ಷನ್ ಆಗಿತ್ತು. ಆ ಮದುವೆ ಟೈಮಲ್ಲೂ ಕೂಡ ನಾನು ಓದಿರೋದು. ನಟರಾಜ್ ಅವರು, ಬೇರೆ ಕೆಲವರು ಫ್ರೆಂಡ್ಸ್ ಎಲ್ಲ ಬರೆದಿರ್ತಾರೆ, ಹುಳಿಯಾರ್ ಅವರೆಲ್ಲ ಬರೆದಿರೋದು ಓದಿದ್ದೀನಿ. ಬಹುಶಃ ಅದೇ ಲಾಸ್ಟ್ ಟೈಮ್ ಕೂಡ ಮತ್ತಿನ್ಯಾರ್ದು ವೆಡ್ಡಿಂಗ್ ರಿಸೆಪ್ಷನ್ ಎಲ್ಲ ಆಗಿಲ್ಲ. ಅದು ಯಾವ ಕಾರಣಕ್ಕೋಸ್ಕರ ಅಲ್ಲಿ ಅವರು ಅವರಂಥ ವ್ಯಕ್ತಿತ್ವ ಸರ್ಕಾರವೇ ಹೇಳುತ್ತೆ ಇಲ್ಲಿ ಮಾಡಬೇಕು ಅವ್ರಿಗೊಂದು. ಓಕೆ, ಲೇಟ್ ಮ್ಯಾರೇಜ್ ಅವ್ರದ್ದು.